ಹಲೋ ಮುದ್ದು ಮಕ್ಕಳೇ, ಮತ್ತೆ ನಿಮಗೆಲ್ಲ ಕನ್ನಡ ತರಗತಿಗೆ ಸ್ವಾಗತ. ಇದು 2ನೇ ತರಗತಿಯ ಕನ್ನಡ ಭಾಷಾ ತರಗತಿಯಾಗಿದೆ. ಓಕೆ, ಕಳೆದ ತರಗತಿನಲ್ಲಿ ನಾವು ಗೆಳೆತನ ಅನ್ನುವಂತಹ ಪಾಠವನ್ನು ಕಲ್ತಿದ್ದೀವಿ, ಹೌದಲ್ವಾ? ಅಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅನ್ನುವಂತಹ ಭಾವನೆ ಸ್ನೇಹಿತರಲ್ಲಿ ಇರುವುದಿಲ್ಲ, ಇಬ್ಬರು ಕೂಡ ಸಮವಾಗಿರ್ತಾರೆ ಅನ್ನುವಂತಹ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಇವತ್ತು ಒಂದು ಹೊಸ ಪಾಠವನ್ನು ನಾವು ಕಲಿಯೋಣ, ಹೊಸ ನೀತಿಯನ್ನು ನಾವು ಕಲಿಯೋಣ. ಇಲ್ಲಿ ನಿಮಗೆ ನಾನು ಕೆಲವೊಂದು ಪಿಕ್ಚರ್ಸ್ಗಳನ್ನು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಮೊದಲನೇ ಪಿಕ್ಚರಲ್ಲಿ ಏನಿದೆ ಹೇಳಿ? ಇಲ್ಲಿ ಯಾವ ಪ್ರಾಣಿ? ಇದು ಪುಟ್ಟದಾಗಿರೋ ಪ್ರಾಣಿ, ಹೌದಲ್ವಾ? ಇದು ಯಾವ ಪ್ರಾಣಿ ಹೇಳಿ? ಚಿಕ್ಕದಾಗಿದೆ ಅಲ್ವಾ? ಇದು ಅಳಿಲು, ಸ್ಕ್ವೇರ್. ಓಕೆ, ಇಲ್ಲಿ ಎರಡನೇದಾಗಿ ಇರೋ ಪಕ್ಷಿ ಯಾವುದಿದೆ ಇದು ಹೇಳಿ? ನವಿಲು, ನಮ್ಮ ರಾಷ್ಟ್ರ ಪಕ್ಷಿ. ಇದು ಕೋಳಿ, ಹೌದಲ್ವಾ? ಮೊಟ್ಟೆ ಕೊಡುತ್ತೆ ಅಲ್ವಾ ನಮಗೆ, ಮೊಟ್ಟೆಯಿಂದ ನಮಗೆ ಎನರ್ಜಿ ಬರುತ್ತೆ ಅಂತಾನೆ. ಸೊ ಕೋಳಿ. ಆಮೇಲೆ ಇಲ್ಲಿ ಇರೋದು ಎಲ್ರಿಗೂ ತುಂಬ ಫೇವ್ರೆಟ್ ಆಗಿರೋ ಬೆಕ್ಕು. ನಮ್ಮ ಮನೆಯಲ್ಲಿರೋ ಹಾಲು, ಮೊಸರು, ಬೆಣ್ಣೆನೆಲ್ಲ ನಮಗೆ ಗೊತ್ತಿಲ್ಲದೆ ತಿಂದು ಹೋಗೋ ಪ್ರಾಣಿ ಯಾವುದಾಗಿದೆ? ಬೆಕ್ಕು, ಹೌದಲ್ವಾ? ಆಮೇಲೆ ಇದು ಯಾವ್ದು ನೋಡಿ? ಇದು ಇಲಿ, ಹೌದಲ್ವಾ? ಇದೇನು ಮಾಡುತ್ತೆ? ನಾವೇನು ಬಟ್ಟೆಗಳನ್ನು ಇಟ್ಟಿದ್ರು, ಬುಕ್ಸ್ಗಳನ್ನು ಇಟ್ಟಿದ್ರು ಎಲ್ಲದನ್ನು ಕೂಡ ಕಡ್ದು ಹಾಕುತ್ತೆ. ಮತ್ತೆ ಇದು ಯಾವುದು ನೋಡಿ? ಇದು ಆಡು, ಮೇಕೆ ಮರಿ. ಎಲ್ರಿಗೂ ಕೂಡ ತುಂಬ ಇಷ್ಟ. ಇದು ಚಿಕ್ಕದಾಗಿರುವಂಥದ್ದು ನೋಡೋದಕ್ಕೆ ತುಂಬಾನೇ ಇಷ್ಟವಾಗಿರುತ್ತೆ. ಮಹಾತ್ಮ ಗಾಂಧೀಜಿಯವರಿಗೆ ಈ ಆಡು ಮರಿ ಅಂತ ಹೇಳಿದ್ರೆ ತುಂಬಾನೇ ಪ್ರೀತಿ ಇತ್ತು. ಹಾಗೇನೆ ಅವರು ಪ್ರತಿದಿನ ಆಡಿನ ಹಾಲನ್ನು ಪ್ರತಿದಿನ 1 ಗ್ಲಾಸ್ ಕುಡಿತಾ ಇದ್ರು. ಗೊತ್ತಿದೆಯಲ್ಲ ನಿಮಗೆ, ಆಡಿನ ಹಾಲು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾಗಿರುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ನೋಡಿ, ಕೆಳಗಡೆ ಯಾವ ಪ್ರಾಣಿ ಇದೆ? ಇಲ್ಲಿ ಟಗರು. ಓಕೆ, ನೆಕ್ಸ್ಟ್ ಚಿಕ್ಕದಾಗಿರೋ ಪಕ್ಷಿ ಯಾವುದಾಗಿದೆ? ಗುಬ್ಬಿ, ಗುಬ್ಬಚ್ಚಿ, ಹೌದಲ್ವಾ? ನಮ್ಮ ಮನೆ ಹತ್ರ ಬೆಳಗ್ಗೆ ಟೈಮ್ನಲ್ಲಿ ಮತ್ತೆ ಸಂಜೆ ಟೈಮ್ನಲ್ಲಿ ಮತ್ತೆ ನಮ್ಮ ಅಂಗಳದಲ್ಲಿ ಏನಾದರೂ ಅಕ್ಕಿ ಜೋಳ ಏನಾದರೂ ಕ್ಲೀನ್ ಮಾಡಿದನ್ನೆಲ್ಲ ಹಾಕಿದ್ವಿ ಅಂದರೆ ಆ ಟೈಮ್ನಲ್ಲಿ ಗುಬ್ಬಿಗಳೆಲ್ಲ ಗುಂಪಲ್ಲಿ ಬಂದು ಅವನ್ನ ಬಂದು ತಿನ್ನೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ತಿಂತಾ ಇರ್ತಾರೆ, ಹೌದಲ್ವಾ? ನೀವೆಲ್ಲರೂ ನೋಡಿರ್ತೀರ. ಮತ್ತೆ ಕೊನೆಯಲ್ಲಿ ಇರೋದು ನಾಯಿ, ಹೌದಲ್ವಾ? ಇದು ಎಲ್ಲರೂ ಮನೆಯಲ್ಲೂ ಕೂಡ ಪ್ರೀತಿಯಿಂದ ನಾಯಿಯನ್ನು ಸಾಕಿರ್ತೀವಿ. ಸೊ ಇಲ್ಲಿ ತುಂಬಾ ಪ್ರಾಣಿಗಳು ನಮ್ಮ ಸುತ್ತಮುತ್ತ ಇದೆ. ಪ್ರಾಣಿಗಳಿದೆ, ಹಾಗೇನೆ ಪಕ್ಷಿಗಳು ಕೂಡ ಇದೆ. ಅಳಿಲು, ನವಿಲು, ಕೋಳಿ, ಬೆಕ್ಕು, ಇಲಿ, ಆಡು ಅಥವಾ ಮೇಕೆ, ಟಗರು, ಗುಬ್ಬಚ್ಚಿ, ನಾಯಿ, ಇವೆಲ್ಲ ನಮ್ಮ ಸುತ್ತ ಇರುವಂತಹ ಪ್ರಾಣಿ ಮತ್ತು ಪಕ್ಷಿಗಳು ಆಗಿದೆ. ಕೆಲವನ್ನು ನಾವು ಮನೆಯಲ್ಲಿನೇ ಸಾಕ್ತೇವೆ, ಇನ್ನು ಕೆಲವು ಹೊರಗಡೆನಲ್ಲಿ ಪರಿಸರದಲ್ಲಿ ಬೆಳೆಯುವಂತಹ ಪ್ರಾಣಿ ಮತ್ತು ಪಕ್ಷಿಗಳು ಆಗಿದ್ದಾವೆ, ಹೌದಲ್ವಾ? ಸೊ ಇವತ್ತಿನ ನಮ್ಮ ಅರಿವೇ ಗುರು ಅನ್ನುವಂತಹ ಲೆಸನ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಾಣಿಗಳ ಬಗ್ಗೆನೇ ತಿಳ್ಕೊಳ್ತಾ ಇವೆ. ಅರಿವು ಅಂತ ಹೇಳಿದ್ರೆ ಇಲ್ಲಿ ಜಾಣತನ, ನಮ್ಮ ಯೋಚನೆ ಮಾಡೋ ಶಕ್ತಿ ಏನಿದೆ ಅದೇನೇ ನಮಗೆ ಗುರು ಆಗಿದೆ. ಬಹಳಷ್ಟು ಅವಸರದಲ್ಲಿ ನಿರ್ಣಯಗಳನ್ನು ತಗೊಳ್ಬಾರ್ದು. ಸಮಾಧಾನವಾಗಿ ನಾವಿದ್ರೆ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಏನೇ ಸಮಸ್ಯೆ ಇದ್ರೂ ಅದರಿಂದ ಪಾರಾಗಬಹುದು ಅಂತ ಹೇಳ್ಕೊಡೋದೇನೆ ನಮ್ಮ ಇವತ್ತಿನ ಪಾಠ ಆಗಿದೆ. ಸೊ ನಮ್ಮ ಪಾಠದ ಹೆಸರು ಅರಿವೇ ಗುರು. ಓಕೆ, ನಮ್ಮ ಸಮಾಧಾನ ಮತ್ತೆ ನಮ್ಮ ಜಾಣ್ಮೆನೆ ನಮಗೆ ಗುರು ಆಗಿರುತ್ತೆ. ಅದೇನೆ ನಮಗೆ ವಿಷಯಗಳನ್ನ ಹೇಳ್ಕೊಡುತ್ತೆ, ಸರಿಯಾಗಿರೋ ನಿರ್ಧಾರ ತಗೊಳ್ಳೋದಕ್ಕೆ ಸಹಾಯವನ್ನ ಮಾಡುತ್ತೆ. ಓಕೆ, ಇವಾಗ ನಾನು ನಿಮಗೆ ಪಾಠ ಓದೋ ರೀತಿಯನ್ನು ಹೇಳ್ಕೊಡ್ತೀನಿ, ಆಮೇಲೆ ಇದನ್ನ ವಿವರಿಸ್ತಾ ಹೋಗ್ತೀನಿ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿ. ಪಾಠದ ಹೆಸರು ಅರಿವೇ ಗುರು. ಒಂದು ದಟ್ಟವಾದ ಕಾಡು, ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಆದರೆ ಏನೂ ಸಿಗಲಿಲ್ಲ. ತಿರುಗುತ್ತಾ ಕಾಡಿನಿಂದ ಹೊರಬಂದವು. ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಕೊಕ್ಕೊ ಕೋ ಎಂದು ಸದ್ದು ಸಹ ಕೇಳಿಸಿತು.
ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ತಾಯಿ ನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು. ಸಂಜೆಯವರೆಗೆ ಕಾದು ಕುಳಿತಿತು. ಆದರೆ ತನ್ನ ಮರಿಯ ಸುಳಿವೇ ಸಿಗಲಿಲ್ಲ. ದುಃಖದಿಂದ ತೋಟದ ಬೇಲಿ ಸುತ್ತ ತಿರುಗಿತು. ಅಲ್ಲೊಂದು ಕಂಡಿ ಇತ್ತು. ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು. ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಸುಲಭವಾಗಿ ದೊರಕಿದ ಆಹಾರವನ್ನು ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದರೆ ಅಲ್ಲಿ ಒಡ್ಡಿದ್ದ ಬಲೆಗೆ ತಾನು ಸಿಕ್ಕಿಕೊಂಡಿತ್ತು. ಓಕೆ, ಇವತ್ತಿನ ತರಗತಿಯಲ್ಲಿ ಇಲ್ಲಿವರೆಗೆ ನಾವು ತಿಳ್ಕೊಳ್ಳೋಣ, ಸರಿನಾ? ನಂತರದಲ್ಲಿ ಇದುವರೆಗೆ ನಾನು ನಿಮಗೆ ಪಾಠ ಹೇಗೆ ಓದಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇವಾಗ ನಾನು ನಿಮಗೆ ಒಂದೊಂದಾಗಿ ಪಾಠವನ್ನು ಪೂರ್ತಿಯಾಗಿ ವಿವರಿಸ್ತಾ ಹೋಗ್ತೀನಿ. ಓಕೆ, ಈಗ ಪಾಠವನ್ನು ವಿವರವಾಗಿ ನಾವು ತಿಳ್ಕೊಳ್ಳೋಣ. ಇದು ಕೂಡ ಸ್ಟೋರಿ ರೂಪದಲ್ಲಿನೇ ಇದೆ. ಸೊ, ಒಂದು ದಟ್ಟವಾದ ಕಾಡು ಇತ್ತು. ಕಾಡಲ್ಲಿ ಏನೇನಿರುತ್ತೆ ಹೇಳಿ? ಬಹಳಷ್ಟು ಮರಗಳು ಇರುತ್ತೆ, ಹೌದಲ್ವಾ? ಮತ್ತೆ ಅನೇಕ ಬಗೆಯ ಪ್ರಾಣಿಗಳು ಅಲ್ಲಿ ವಾಸವಾಗಿರುತ್ತೆ, ಪಕ್ಷಿಗಳು ಕೂಡ ವಾಸವಾಗಿ ಇರುತ್ತೆ, ಹೌದಲ್ವಾ? ಸೊ, ಒಂದು ದೊಡ್ಡದಾಗಿರೋ ಕಾಡಿತ್ತು. ಕಾಡಲ್ಲಿ ತುಂಬಾ ಪ್ರಾಣಿಗಳು ವಾಸವಾಗಿತ್ತು. ಆದ್ರೆ ನಮ್ಮ ಈ ಸ್ಟೋರಿನಲ್ಲಿ ಬರೋ ಪ್ರಾಣಿಯ ಹೆಸರೇನಾಗಿದೆ? ನರಿ. ನರಿ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿರುವಂತಹ ಪ್ರಾಣಿ ಆಗಿದೆ. ನರಿಯ ಸ್ಟೋರಿಗಳನ್ನು ನೀವು ತುಂಬಾ ಕೇಳಿರ್ತೀರಾ, ಹೌದಲ್ವಾ? ನರಿಗೆ ಏನೇ ಅಪಾಯ ಬಂದರೂ ಕೂಡ ಉಪಾಯದಿಂದ ಅದನ್ನ ಬಗೆಹರಿಸಿಕೊಳ್ಳುವಂತಹ ಬೇರೆ ಬೇರೆ ವಿಧಗಳೆಲ್ಲ ನದಿಗೆ ಗೊತ್ತಿರುತ್ತೆ. ಅದಕ್ಕೆ ಇದನ್ನ ಬುದ್ಧಿವಂತ ಪ್ರಾಣಿ ಅಂತ ಹೇಳಿನೂ ಕೂಡ ನಾವು ಕರಿತೀವಿ. ನರಿಯ ಕುರಿತಂತೆ ಇರೋ ಬಹಳಷ್ಟು ಸಣ್ಣ ಕಥೆಗಳು ಇವೆ, ಮಾರಲ್ ಸ್ಟೋರೀಸ್ ಇದೆ. ಅವುಗಳನ್ನ ನೀವು ಇವಾಗ ಮನೆಯಲ್ಲಿ ಇದ್ದೀರಾ ಅಲ್ವಾ, ಮನೆಯಲ್ಲಿ ಓದಿ. ನರಿ ಎಷ್ಟು ಬುದ್ಧಿವಂತ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ನರಿ ತನ್ನ ಮಗು ಜೊತೆಗೆ ನರಿ ಜೊತೆಗೆ ವಾಸವಾಗಿತ್ತು. ಸೊ ಒಂದು ದಿನ ಏನಾಯ್ತು ಅಂದ್ರೆ ಅದಕ್ಕೆ ತುಂಬಾ ಹಸಿವೆ ಆಗಿತ್ತು. ಓಕೆ, ಹಸಿವೆ ಆಗಿದಾಗ ಕಾಡಲ್ಲಿ ಅದು ಆಹಾರವನ್ನ ಆ ಕಡೆಯಿಂದ ಈ ಕಡೆ ಎಲ್ಲಾ ಕಡೆನಲ್ಲೂ ಕೂಡ ಅದು ಹುಡುಕಾಡಿತು. ಚಿಕ್ಕ ಚಿಕ್ಕ ಪ್ರಾಣಿ ಯಾವ್ದಾದ್ರು ಸಿಗುತ್ತೇನೋ, ನನ್ಗೆ ಏನಾದ್ರು ಸಿಗುತ್ತೇನೋ ಅಂತ ಹೇಳಿ. ಆದ್ರೆ ನರಿಗೆ ಮತ್ತೆ ಇದರ ಮಗು ಕೂಡ ಅದರ
ಮರಿ ನರಿ ಏನಾಯ್ತು ಅಂದ್ರೆ ಅಲ್ಲಿ ಬಲೆಯನ್ನ ಹಾಕಿದ್ರು. ಏನನ್ನ ಹಾಕಿದ್ರು? ಬಲೆಯನ್ನ ಹಾಕಿದ್ರು. ಯಾಕಂದ್ರೆ ಬೇರೆ ಪ್ರಾಣಿಗಳೆಲ್ಲ ಬಂದು ಒಳಗಡೆ ಅವರು ಸಾಕಿರುವಂತಹ ಪ್ರಾಣಿಗಳಿಗೆ ತೊಂದರೆ ಉಂಟು ಮಾಡ್ತಾರೆ, ಇಲ್ಲ ಬೇರೆ ಯಾರಾದ್ರೂ ಬಂದು ತೊಂದರೆ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಬೇಲಿಯನ್ನ ಹಾಕಿದ್ರು. ಸೊ ಈ ಮರಿ ನರಿ ಏನಾಯ್ತು ಅಂದ್ರೆ ಈ ಬಲೆನಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅದಕ್ಕೆ ಆ ಬಲೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಟೈಮ್ನಲ್ಲಿ ಏನಾಯ್ತಂದ್ರೆ ಈ ಅಮ್ಮ ನರಿ ಇತ್ತಲ್ವಾ, ಅದು ಎಷ್ಟೊಂದು ನೋಡಿತು, ಮರಿ ನರಿ ಬರುತ್ತೇನೋ ಅಂತ ಹೇಳಿ ಎಷ್ಟು ನೋಡಿದ್ರು ಅದಕ್ಕೆ ಸಿಗ್ಲೇ ಇಲ್ಲ, ಮರಿ ನರಿ ಕಾಣಿಸ್ಲಿಲ್ಲ. ಇದು ಕೂಡ ಅದ್ರ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಏನಾಗುತ್ತೋ ಅನ್ನೋಂತಹ ಭಯ ಕೂಡ ತಾಯಿ ನರಿಗೆ ಇತ್ತು. ಅದು ಹುಡುಕಾಡಿ ಹೊರಗಡೆ ಏನಾದ್ರು ಬರುತ್ತೇನೋ ಅಂತ ಹೇಳಿ ಹೊರಗಡೆನೆ ಕಾಯ್ತಾ ಇತ್ತು. ಆದ್ರೆ ಮರಿ ನರಿ ಬರಲೇ ಇಲ್ಲ. ಅದು ಟ್ರೈ ಮಾಡಿತು, ಎಲ್ಲಿ ಅದು ಕಾಣಿಸುತ್ತೇನೋ, ತೋಟದ ಸುತ್ತ ರೌಂಡ್ ಹಾಕಿತ್ತು, ಒಳಗಡೆ ಹೋಗ್ಲಿಕ್ಕೆ ಏನಾದ್ರು ದಾರಿ ಇದೆನಾ ಅಂತ ಹೇಳಿ ನೋಡಿತು. ಆದ್ರೆ ಎಲ್ಲಿ ಕೂಡ ಅದಕ್ಕೆ ದಾರಿ ಸಿಗ್ಲಿಲ್ಲ. ಆಮೇಲೆ ಜನರು ಕೂಡ ತುಂಬಾ ಅಲ್ಲಿ ಓಡಾಡ್ತಾ ಇದ್ರು. ಅದರಿಂದ ನಾನು ಏನಾದ್ರು ಈಗ ತೋಟದ ಹತ್ರ ಹೋದೆ ಅಥವಾ ಒಳಗಡೆ ನಾನು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂದ್ರೆ ನನಗೆ ಜನ ಹೊಡಿತಾರೆ, ತೊಂದರೆ ಮಾಡ್ತಾರೆ ಅಂತ ಹೇಳಿ ತಾಯಿ ನರಿ ಏನ್ ಮಾಡಿದ್ದು, ವಾಪಸ್ ಕಾಡಿಗೆ ಹೋಯ್ತು. ಮತ್ತೆ ನಾನು ಬಂದು ನನ್ನ ಮರಿ ನರಿನ ಹುಡುಕಬಹುದು, ನಾನು ಕಾಪಾಡ್ಕೊಳ್ಬಹುದು ಅಂತ ಹೇಳಿ. ಆದ್ರೆ ತಾಯಿ ನರಿಗೆ ತನ್ನ ಮಗುನ ಬಿಟ್ಟು ಇರೋದಕ್ಕೆ ಆಗ್ಲಿಲ್ಲ. ನಿಮ್ಮನ್ನ ಬಿಟ್ಟು ಅಮ್ಮ ಇರ್ತಾರ? ನೀವಿನ್ನ ತುಂಬಾ ಚಿಕ್ಕವರು ಅಲ್ವಾ, ನಿಮ್ಗೆ ಏನ್ ಬೇಕು ಬೇಡ ಎಲ್ಲದನ್ನು ಕೂಡ ಅಮ್ಮನೇ ಮಾಡ್ತಾರೆ, ಹೌದಲ್ವಾ? ಅಮ್ಮನ ಬಿಟ್ಟು ನಿಮ್ಗೆ ಇರೋದಕ್ಕಾಗಲ್ಲ, ಹಾಗೇನೆ ನಿಮ್ಮನ್ನ ಬಿಟ್ಟು ಅಮ್ಮಗೂ ಕೂಡ ಇರೋದಕ್ಕೆ ಆಗೋದಿಲ್ಲ. ಓಕೆ, ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲದೂ ಕೂಡ ಅಮ್ಮನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಹೌದಲ್ವಾ? ಹಾಗೆ ಇಲ್ಲಿ ತಾಯಿ ನರಿಗೆ ಮಗು ನರಿ ಬಗ್ಗೆ ಚಿಂತೆ ಆಯ್ತು. ಅದನ್ನ ಬಿಟ್ಟು ಇರೋದಕ್ಕೆ ತಾಯಿ ನರಿಗೆ ಸಾಧ್ಯ ಆಗಲಿಲ್ಲ. ಸೊ ಮರುದಿನನೇ ಏನ್ ಮಾಡಿತು ಅಂದ್ರೆ ತಾಯಿ ನರಿ ಮತ್ತೆ ಮರಿ ನರಿಯನ್ನ ಹುಡುಕೊಂಡು ತೋಟದ ಹತ್ರಕ್ಕೆ ಬಂತು. ಎಲ್ಲಿಗೆ ಬಂತು ಹೇಳಿ ನರಿ ಇವಾಗ? ಎಲ್ಲಿಗೆ ಬಂತು? ತೋಟಕ್ಕೆ. ಯಾಕೆ ಬಂದಿದೆ? ತನ್ನ ಮಗುವನ್ನ ಕಾಪಾಡ್ಕೊಳ್ಳೋದಕ್ಕೆ, ಮಗುವಿನ ರಕ್ಷಣೆಯನ್ನ ಮಾಡೋದಕ್ಕೆ. ಆಮೇಲೆ ಪೂರ್ತಿಯಾಗಿ ಹುಡುಕಾಡಿತು. ಓಕೆ, ಇದು ತೋಟ ಇಷ್ಟು ಇದೆ ಅಂತ ಹೇಳಿದ್ರೆ ಎಲ್ಲಾ ಕಡೆನಲ್ಲೂ ಕೂಡ ಮತ್ತೆ ಅದು ಹುಡುಕಾಡಿತು. ಓಕೆ, ಹುಡುಕಾಡಿ ಲಾಸ್ಟ್ಗೆ ಅದಕ್ಕೆ ಬಂದು ದೊಡ್ಡದಾಗಿ ಅದು ಒಳಗಡೆ ತೋಟದ ಒಳಗಡೆ ಹೋಗ್ಲಿಕ್ಕೆ ಬಂದು ಕಂಡಿ ಅಥವಾ ಕಿಂಡಿ ಅದಕ್ಕೆ ಕಾಣಿಸಿತು. ಸೊ ಆ ಕಿಂಡಿ ಇದರ ಹತ್ರನೇ ಬಂದಾಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ತುಂಬಾ ಕೋಳಿ ಮರಿಗಳು ಆಟ ಆಡ್ಕೊಂಡು ಇದ್ವು. ಓಕೆ, ಇಲ್ಲಿ ಏನಾಗಿದೆ, ಕೋಳಿ ಮರಿಗಳು ಬಚ್ಚಿಕೊಂಡಿದ್ವು. ಏನ್ ಮಾಡ್ತಾ ಇದ್ವು? ಅವು ತಿಂತಾ ಇದ್ವು. ಹಾಗೆಯೇ ಈ ಬೇಲಿಯ ಹತ್ರದಲ್ಲಿ ಕೋಳಿ ಮರಿಗಳು ಬಚ್ಚಿಕೊಂಡಿದ್ವು. ಸೊ ನರಿ ಏನ್ ಮಾಡಿತು ಅಂದ್ರೆ ಈ ಕೋಳಿ ಮರಿಗಳನ್ನ ನೋಡಿತು. ನೋಡಿ ಹಸಿವೆ ಆಗ್ಬಿಟ್ಟಿತ್ತು ಅಲ್ವಾ, ಅದಕ್ಕೆ ತನ್ನ ಮರಿನೂ ಕೂಡ ಹುಡುಕ್ಬೇಕಿತ್ತು, ಮತ್ತೆ ಹಸಿವೆ ಕೂಡ ನರಿಗೆ ಆಗಿತ್ತು. ಅದಕ್ಕೆ ಇದು ಏನ್ ಮಾಡಿದ್ರೆ ಮೊದಲು ನಾನು ಕೋಳಿ ಮರಿಗಳನ್ನ ಸ್ವಲ್ಪ ತಿನ್ಬಿಡೋಣ, ನನ್ನ ಹಸಿವನ್ನ ಕಡಿಮೆ ಮಾಡ್ಕೊಳ್ಳೋಣ, ಆಮೇಲೆ ನನ್ನ ಮರಿನ ನೋಡೋಣ ಅಂತ ಹೇಳಿ ಆ ತಾಯಿ ನರಿ ಯೋಚನೆ ಮಾಡಿ ಈ ಕೋಳಿ ಮರಿಗಳನ್ನ ತಿನ್ಬೇಕು ಅಂತ ಹೇಳಿ ಇದರ ಹತ್ರದಲ್ಲಿ ಬಂದಾಗ ಬೇಲಿಯ ಹತ್ರದಲ್ಲಿ ರೈತ ಮತ್ತೆ ದೊಡ್ಡದಾಗಿರೋ ಬಲೆಯನ್ನ ಅದಕ್ಕೆ ಗೊತ್ತಿಲ್ಲದೆ ಇರೋ ಹಾಗೆ ಹಾಕ್ಬಿಟ್ಟಿದ್ದ. ಬಲೆಯನ್ನ ಹೇಗೆ ಹಾಕಿರ್ತಾರಂದ್ರೆ ನಮ್ಗೆ ಅದು ಗೊತ್ತಾಗಲ್ಲ ಬಲೆಯನ್ನ ಹಾಕಿದ್ದಾರೆ ಅಂತ ಹೇಳಿ. ಓಕೆ, ಇವಾಗ ಮೀನನ್ನ ಹಿಡಿತಾರೆ ಅಥವಾ ಮೀನನ್ನ ಹಿಡಿಲಿಕ್ಕೆ ಬಲೆ ಹಾಕಿರ್ತಾರೆ, ಆ ಮೀನುಗಳಿಗೆ ಗೊತ್ತಿರೋದಿಲ್ಲ ಇಲ್ಲಿ ಬಲೆ ಇದೆ, ಅದನ್ನ ನಾನು ಅದರ ಹತ್ರದಲ್ಲಿ ಹೋದ್ರೆ ನಾನು ಅಲ್ಲಿ ಸಿಕ್ಕಾಕೊಳ್ತೀನಿ ಅನ್ನುವಂತಹ ಯೋಚನೆ ಕೂಡ ಅದಕ್ಕೆ ಇರೋದಿಲ್ಲ. ಸೊ ಇಲ್ಲಿ ನರಿ ಕೋಳಿ ಮರಿಗಳನ್ನ ತಿನ್ನೋದಕ್ಕೆ ಬಂತು, ಇಲ್ಲಿ ಇದ್ದಂತಹ ಬಲೆನಲ್ಲಿ ಅದು ಕೂಡ ಸಿಕ್ಕಾಕೊಳ್ತು. ಸೊ ನಾವು ಇವತ್ತಿನ ತರಗತಿನಲ್ಲಿ ಕಾಡು ನರಿ ಮತ್ತು ಅದರ ಮರಿ ತೋಟಕ್ಕೆ ಬಂದಿದ್ದು, ಕೋಳಿ ಮರಿಗಳನ್ನ ತಿನ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದು, ಆ ಆಸೆ ಈಡೇರಿಸಿಕೊಳ್ಳೋಕೆ ಹೋಗಿ ಮರಿ ನರಿ ಬಲೆನಲ್ಲಿ ಸಿಕ್ಕಾಕೊಂಡಿದ್ದು, ಹಾಗೇನೆ ತಾಯಿ ನರಿ ಕೋಳಿ ಮರಿಗಳನ್ನ ತಿನ್ಬೇಕು ಅಂತ ಹೇಳಿ ಆಸೆ ಪಟ್ಟು ಬಂದು ಅದು ಕೂಡ
ಮಾಡ್ಕೊಳ್ತಾ ಇಲ್ವಾ, ಇಲ್ಲ ನನಗೆ ಯಾರಾದರೂ ಸಹಾಯವನ್ನ ಮಾಡಿದ್ರ? ಈ ಎಲ್ಲ ವಿಷಯಗಳನ್ನು ನಾನು ಮುಂದಿನ ತರಗತಿನಲ್ಲಿ ಮತ್ತೆ ವಿವರವಾಗಿ